ಈಗಾಗಲೇ ಪಾಕಿಸ್ತಾನದ ಯುದ್ಧ ವಿಮಾನಗಳು ಭಾರತದ ಕಡೆಗೆ ಹಾರಿ ಬಂದಿರುವುದನ್ನು ಹಿಮ್ಮೆಟ್ಟಿಸಿರುವ ಭಾರತೀಯ ಸೇನೆ ಈ ಮೂಲಕವಾಗಿ ಭಾರತದ ಮೇಲೆ ಆತ್ಮಾಹುತಿ ದಾಳಿಗೆ ಉಗ್ರ ಸಂಘಟನೆಗಳಿಗೆ ಈಗ ಫರ್ಮಾರು ನೀಡಲಾಗಿದೆ. ದೇಶಾದ್ಯಂತ ರೆಡ್ ಅಲರ್ಟ್ ಅನ್ನು ಈಗ ಘೋಷಿಸಲಾಗಿದೆ. ದೇಶದ ಪ್ರಮುಖ ನಗರಗಳಲ್ಲೂ ಕೂಡ ಈಗಾಗಲೇ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಯಾಕಂದ್ರೆ ಜಿಹಾದಿಗಳ ಸ್ಲೀಪರ್ ಸೆಲ್ಗಳು ಭಾರತದಲ್ಲೂ ಕೂಡ ಇರುವ ಶಂಕೆ ಇದ್ದೇ ಇದೆ. ಈ ಕಾರಣಕ್ಕಾಗಿ ಸಣ್ಣದೊಂದು ಸೂಚನೆ ಸಿಕ್ಕಿದ್ರೂ ಕೂಡ ಅದರ ಬಗ್ಗೆ ಜವಾಬ್ದಾರಿಯುತ ನಾಗರಿಕರಾಗಿ ಅದರ ಬಗ್ಗೆ ಸೇನೆ ಮತ್ತು ಪೊಲೀಸರಿಗೆ ಮಾಹಿತಿಯನ್ನು ನೀಡಬೇಕಾದಂತಹ ಕರ್ತವ್ಯ ಈಗ ದೇಶವಾಸಿಗಳಲ್ಲೂ ಕೂಡ ಇರುವಂಥದ್ದು. ಸುಮ್ಮನೆ ಫೇಸ್ಬುಕ್ ಟ್ವಿಟರ್ಗಳಲ್ಲೋ ಅಥವಾ ವಾಟ್ಸಪ್ಗಳಲ್ಲೋ ಸಂದೇಶ ರವಾನೆ ಮಾಡ್ತಾ ಸುಮ್ಮನೆ ಮೈಮರಿತು ಕುಳಿತುಕೊಳ್ಳುವಂಥದ್ದಲ್ಲ. ಬದಲಿಗೆ ಈ ರೆಡ್ ಅಲರ್ಟ್ ಇದ್ದಂಥ ಸಂದರ್ಭದಲ್ಲಿ ದೆಹಲಿ ಪೊಲೀಸರು ಈಗಾಗಲೇ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಮೆಟ್ರೋ, ವಿಮಾನ ನಿಲ್ದಾಣ, ಜನನಿಬಿಡ ಪ್ರದೇಶಗಳು ಸೇರಿದಂತೆ ಎಲ್ಲೆಡೆಯಲ್ಲೂ ಕೂಡ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಪ್ರತಿಯೊಬ್ಬರೂ ಕೂಡ ಈ ಹಂತದಲ್ಲಿ ಹೈ ಅಲರ್ಟ್ನಲ್ಲಿ ಇರಬೇಕಾಗುತ್ತೆ. ಆ ಮೂಲಕವಾಗಿ ಭಾರತದ ಉದ್ದಗಲಕ್ಕೂ ಕೂಡ ರೆಡ್ ಅಲರ್ಟ್ ಅನ್ನು ಈಗಾಗಲೇ ಘೋಷಣೆ ಮಾಡಿರುವಂಥದ್ದು. ಬನ್ನಿ ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾರೆ. ಚಂದ್ರಮೋಹನ್, ಈಗಾಗಲೇ ದೇಶಾದ್ಯಂತ ರೆಡ್ ಅಲರ್ಟ್ ಘೋಷಣೆ ಮಾಡಿರುವಂಥದ್ದು ಏನಿದೆ ಇದರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಮತ್ತು ಯಾವ ಒಂದು ನಿರೀಕ್ಷೆ ಕಾರಣಗಳಿಗಾಗಿ ಈ ಒಂದು ರೆಡ್ ಅಲರ್ಟ್ ಅನ್ನ ಈಗ ಹೊರಡಿಸಿರುವಂಥದ್ದು? ಈಗಾಗಲೇ ಪಾಕಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ಅನ್ನ ನಡೆಸಿದೆ. ಸುಮಾರು 200ರಿಂದ 300 ಮಂದಿ ಪಾಕಿಸ್ತಾನದ ಭಯೋತ್ಪಾದಕರನ್ನ ಹೊಡೆದುರುಳಿಸಿದೆ. ಇದಕ್ಕೆ ಪ್ರತಿಯಾಗಿ ಈಗ ಪಾಕಿಸ್ತಾನ ಭಾರತದ ಮೇಲೆ ವಾಯುದಾಳಿಯನ್ನು ನಡೆಸಲಿಕ್ಕೆ ಪ್ರಯತ್ನಿಸ್ತಾ ಇದೆ. ಆದ್ರೆ ಅದು ಯಶಸ್ವಿ ಆಗ್ತಾ ಇಲ್ಲ. ಇದರಿಂದಾಗಿ ಪಾಕಿಸ್ತಾನಕ್ಕೆ ಭಾರತದ ಮೇಲೆ ನೇರವಾಗಿ ಯುದ್ಧ ಘೋಷಿಸಿ ಗೆಲ್ಲಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಮತ್ತು ವಾಯುದಾಳಿಯನ್ನು ಕೂಡ ಯಶಸ್ವಿಯಾಗಿ ನಡೆಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ISI ತನ್ನ ನಿಯಂತ್ರಣದಲ್ಲಿರ್ತಕ್ಕಂಥ ಮತ್ತು ತಾನು ಸಾಕಿ ಸಲುತ್ತಾ ಇರತಕ್ಕಂತಹ ಭಯೋತ್ಪಾದನಾ ಸಂಘಟನೆಗಳಿಗೆ ಭಾರತದಲ್ಲಿ ಆತ್ಮಾಹುತಿ ದಾಳಿಗಳನ್ನ ನಡೆಸಲಿಕ್ಕೆ ಸೂಚನೆಯನ್ನ ಕೊಟ್ಟಿದೆ. ಮುಖ್ಯವಾಗಿ ಲಷ್ಕರ್ ಇ ತೊಯ್ಬಾ, ಜೈಷ್ ಎ ಮೊಹಮ್ಮದ್, ಜಮಾತ್ ಉದ್ ದವಾ ಈ ಭಯೋತ್ಪಾದನಾ ಸಂಘಟನೆಗಳಿಗೆ ಭಾರತದಲ್ಲಿ ಆತ್ಮಾಹುತಿ ದಾಳಿಗಳನ್ನ ನಡೆಸಬೇಕು ಅನ್ನೋ ಸೂಚನೆ ಕೊಟ್ಟಿದೆ. ಹೀಗಾಗಿ ಭಾರತದಲ್ಲಿ ಪ್ರಮುಖ ನಗರಗಳನ್ನೇ ಆತ್ಮಾಹುತಿ ದಾಳಿಗಳನ್ನ ಪಾಕಿಸ್ತಾನದ ಈ ಭಯೋತ್ಪಾದನಾ ಸಂಘಟನೆಗಳು ನಡೆಸತಕ್ಕಂತಹ ಸಾಧ್ಯತೆ ಇದೆ. ಇದ್ರ ಬಗ್ಗೆ ಈಗ ದೆಹಲಿ ಪೊಲೀಸರಿಗೂ ಕೂಡ ಮಾಹಿತಿ ಲಭ್ಯವಾಗಿದೆ. ಈ ಕಾರಣಕ್ಕಾಗಿ ಈಗ ದೆಹಲಿ ಪೊಲೀಸರು ದೆಹಲಿಯಾದ್ಯಂತ ರೆಡ್ ಅಲರ್ಟ್ ಅನ್ನ ಘೋಷಣೆಯನ್ನ ಮಾಡಿದ್ದಾರೆ. ಎಲ್ಲಾ ಕಡೆಗಳಲ್ಲೂ ಕೂಡ ಕಟ್ಟೆಚ್ಚರನ್ನು ವಹಿಸುವಂತೆ ದೆಹಲಿಯ ಎಲ್ಲಾ ಪೊಲೀಸ್ ಸಿಬ್ಬಂದಿಗೂ ಕೂಡ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಮುಖ್ಯವಾಗಿ ಜನನಿಬಿಡ ಸ್ಥಳಗಳಲ್ಲಿ ಸಾಕಷ್ಟು ಎಚ್ಚರಿಕೆಯ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅನ್ನೋ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಮುಖ್ಯವಾಗಿ ಆತ್ಮಾಹುತಿ ದಾಳಿಗಳನ್ನ ಹೆಚ್ಚಿನ ಜನನಿಬಿಡ ಸ್ಥಳಗಳನ್ನೇ ಭಯೋತ್ಪಾದನಾ ಸಂಘಟನೆಗಳು ನಡೆಸ್ತವೆ. ದೆಹಲಿನಲ್ಲಿ ಎಲ್ಲಾ ಸ್ಥಳಗಳಲ್ಲೂ ಕೂಡ ಮಾರ್ಕೆಟ್ಗಳಿವೆ. ಈ ಮಾರ್ಕೆಟ್ಗಳು ಯಾವಾಗ್ಲೂ ಕೂಡ ಜನರಿಂದ ಗಿಜಿಗುಡ್ತಾನೆ ಇರ್ತವೆ. ಜೊತೆಗೆ ಮೆಟ್ರೋ, ಶಾಪಿಂಗ್ ಮಾಲ್ಗಳು, ಸಿನಿಮಾ ಥಿಯೇಟರ್ಗಳು ಈ ಸ್ಥಳಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರ್ತಾರೆ. ಇಂತಹ ಸ್ಥಳಗಳನ್ನೇ ಗುರಿಯಾಗಿಸಿಕೊಂಡು ಪಾಕಿಸ್ತಾನದ ಭಯೋತ್ಪಾದನಾ ಸಂಘಟನೆಗಳು ಆತ್ಮಾಹುತಿ ದಾಳಿಗಳನ್ನ ನಡೆಸಬಹುದು ಅನ್ನುವಂತ ಮಾಹಿತಿ ಸಿಕ್ಕಿರೋದ್ರಿಂದಾಗಿ ಈ ಸ್ಥಳಗಳಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಂಡು ಕಟ್ಟೆಚ್ಚರ ವಹಿಸುವಂತೆ ದೆಹಲಿ ಪೊಲೀಸ್ ಇಲಾಖೆ ಈಗ ಎಲ್ಲಾ ಪೊಲೀಸ್ ಸಿಬ್ಬಂದಿಗೂ ಕೂಡ ಸೂಚನೆಯನ್ನು ಕೂಡ ಕೊಟ್ಟಿದೆ. ಇದೇ ರೀತಿಯಾಗಿ ದೇಶಾದ್ಯಂತವೂ ಕೂಡ ಒಂದು ಹೈ ಅಲರ್ಟ್ ಸ್ಥಿತಿನಲ್ಲಿ ಇರುವಂತೆ ಸೂಚನೆಯನ್ನು ಕೂಡ ಕೊಡಲಾಗ್ತಾ ಇದೆ. ಈಗ ಮುಖ್ಯವಾಗಿ ಪಾಕಿಸ್ತಾನಕ್ಕೆ ಉಳಿದಿರತಕ್ಕಂತಹ ದಾರಿ ಅಂದ್ರೆ ಇದೊಂದೇನೆ. ಇದನ್ನು ಕೂಡ ಸಂಪೂರ್ಣವಾಗಿ ವಿಫಲಗೊಳಿಸಲಿಕ್ಕೆ ಬೇಕಾದಂತಹ ಎಲ್ಲಾ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ಈಗ ಭದ್ರತಾ ಪಡೆಗಳು ತೆಗೆದುಕೊಳ್ತಾ ಇವೆ. ಹರಿಪ್ರಸಾದ್. ಓಕೆ, ಧನ್ಯವಾದ ಚಂದ್ರಮೋಹನ್ ತಮ್ಮೆಲ್ಲ ಮಾಹಿತಿಗಾಗಿ. ಈಗಾಗಲೇ ದೇಶಾದ್ಯಂತ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿರ್ತಕ್ಕಂಥದ್ದಕ್ಕೆ ಮುಖ್ಯವಾಗಿ ಇಲ್ಲಿ ಈಗಾಗಲೇ ಪಾಕಿಸ್ತಾನದ ಉಗ್ರರ ಮೇಲೆ ನಡೆಸಿರುವಂತಹ ದಾಳಿಯ ಸಂದರ್ಭದಲ್ಲಿನೇ ಈ ಜೈಷ್ ಉಗ್ರರೇನಿರ್ತಾರೆ ಅವರ ಸ್ಲೀಪರ್ ಸೆಲ್ಗಳು ಮತ್ತಷ್ಟು ಆಕ್ಟಿವೇಟ್ ಆಗುವಂತಹ ಸಾಧ್ಯತೆ ಇದ್ದೇ ಇರುತ್ತೆ. ಹೀಗಾಗಿ ಗಡಿಯಲ್ಲಿ ಯೋಧರು ತಯಾರಾಗಿರ್ತಾರೆ ನಿಜ, ಆದರೆ ಗಡಿಯ ಒಳಭಾಗದಲ್ಲಿರುವಂತಹ ಭಾರತದ ಉದ್ದಗಲಕ್ಕೂ ಕೂಡ ನಾಗರಿಕರು ಎಚ್ಚರಿಕೆಯಿಂದ ಇರಬೇಕಾದಂತಹ ಅವಶ್ಯಕತೆಯೂ ಕೂಡ ಇದ್ದೇ ಇರುವಂತಹದ್ದು. ಈ ಕಾರಣಕ್ಕಾಗಿ ಇಂತಹದ್ದೊಂದು ಸೂಚನೆಯನ್ನು ನೀಡಲಾಗಿದೆ. ಭಾರತದ ಮೇಲೆ ಆತ್ಮಾಹುತಿ ದಾಳಿಯನ್ನ ಉಗ್ರ ಸಂಘಟನೆಗಳು ಮಾಡುವಂತಹ ಸಾಧ್ಯತೆಯೂ ಕೂಡ ಇದ್ದೇ ಇರುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಇಂಥದ್ದೊಂದು ಪ್ರಯತ್ನಕ್ಕೂ ಕೂಡ ಈಗಾಗಲೇ ಭಾರತದ ಪೊಲೀಸ್ ಇಲಾಖೆಗಳು ಆಕ್ಟಿವೇಟ್ ಆಗಿರುವಂತಹದ್ದು. ಇದೆಲ್ಲವೂ ಕೂಡ ಒಂದು ಭಾಗ. ಈಗಾಗಲೇ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಗಡಿ ನಿಯಂತ್ರಣ ರೇಖೆಯ ಉದ್ದಕ್ಕೂ ಕೂಡ ಒಂದು ರೀತಿಯಾದಂತಹ ಟೆನ್ಷನ್ ವಾತಾವರಣ ಇರುವಂತಹದ್ದು. ಹೈ ಅಲರ್ಟ್ ಇದೆ. ವಿಶೇಷವಾಗಿ ಪಾಕಿಸ್ತಾನದ ಯುದ್ಧ ವಿಮಾನಗಳನ್ನು ಪಾಕಿಸ್ತಾನ ನಿನ್ನೆ ತನ್ನ ನೆಲದ ಮೇಲೆ ಭಾರತೀಯ ಯುದ್ಧ ವಿಮಾನಗಳು ಪಾಕಿಸ್ತಾನದ ಮನೆಯೊಳಗಡೆನೇ ಹೋಗಿ ಉಗ್ರರ ಅಡಗುಸ್ಥಾನಗಳ ಮೇಲೆ ಹೊಡೆದು ಬಂದ ನಂತರ ಪಾಕಿಸ್ತಾನದ ಸೇನೆ ಬಹಳ ವಿಚಲಿತಗೊಂಡಿತ್ತು. ಅಂದರೆ ಏನು ನಡೆದಿದೆ, ಯಾಕಂದರೆ ಪ್ರತಿಯೊಂದು ಪ್ರೆಷರ್ ಪಾಕಿಸ್ತಾನದ
ಸೇನೆಯ ಮೇಲಿತ್ತು, ಪಾಕಿಸ್ತಾನದ ಸರ್ಕಾರದ ಮೇಲಿತ್ತು. ಏನ್ ನಡೀತಾ ಇದೆ ಅನ್ನೋದನ್ನ ಅಲ್ಲಿನ ನಾಗರಿಕರು ಪ್ರಶ್ನಿಸ್ತಾ ಇದ್ರು, ಅಲ್ಲಿನ ಮಾಧ್ಯಮಗಳು ಪ್ರಶ್ನಿಸ್ತಾ ಇದ್ವು. ಅಲ್ಲಿನ ಸೇನೆ ಇದಕ್ಕೆ ಉತ್ತರವನ್ನು ಕೊಡುವಂತ ಸಂದರ್ಭದಲ್ಲಿ ನೀ ಜರ್ಕ್ ರಿಯಾಕ್ಷನ್ ಅಂತ ಏನ್ ಹೇಳ್ತೀವಿ, ಅಂದ್ರೆ ತಕ್ಷಣಕ್ಕೆ ಏನಾದರೂ ಒಂದು ಮಾಡಿಬಿಡಬೇಕು ಅಂತ ಹೇಳುವಂಥ ರೀತಿಯಾದಂತಹ ಒಂದು ರಿಯಾಕ್ಷನ್ ಇವತ್ತು ಪಾಕಿಸ್ತಾನದಿಂದ ಬಂದಿರುವಂಥ, ಅಂದರೆ ಪಾಕಿಸ್ತಾನ ಯಾವುದಕ್ಕೂ ತಯಾರಿಲ್ಲ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿದೆ. ಭಾರತದ ಮೇಲೆ ನಡೆದಿರುವಂತಹ ಉಗ್ರರ ದಾಳಿಯ ನಂತರ ಅತ್ಯಂತ ಸಂಯಮದಿಂದ, ಅತ್ಯಂತ ಕಾದು ಕುಳಿತು ಪ್ಲಾನ್ ಮಾಡಿನೇ 12 ದಿವಸಗಳ ಕಾಲ ವೆಯ್ಟ್ ಮಾಡಿ 12 ಯುದ್ಧ ವಿಮಾನಗಳನ್ನು ಬಳಕೆ ಮಾಡಿ 21 ನಿಮಿಷಗಳ ಕಾಲ ಪಾಕಿಸ್ತಾನದ ವ್ಯಾಪ್ತಿಯೊಳಗಡೆ ಹಾರಾಟವನ್ನು ನಡೆಸಿ ದಾಳಿಯನ್ನು ಮುಗಿಸಿ ಬಂದಿರುವಂತಹದ್ದು ಭಾರತೀಯ ವಾಯುಪಡೆ. ಆದರೆ ಪಾಕಿಸ್ತಾನ ಇದಕ್ಕೆ ಉತ್ತರವನ್ನು ಕೊಡುವಂಥ ನಿಟ್ಟಿನಲ್ಲಿ ಉತ್ತರ ಕುಮಾರನ ಪೌರುಷವನ್ನು ತೋರಿಸುವಂತಹ ಪ್ರಯತ್ನವನ್ನು ಪಾಕಿಸ್ತಾನದ ವಾಯುಪಡೆ ಮಾಡಿರುವಂತಹದ್ದು. ಅವರ ವಾಯುಪಡೆಯ ಯುದ್ಧ ವಿಮಾನಗಳು ಹಾರಾಟವನ್ನು ಇಮಿಡಿಯೇಟ್ಲಿ ನಡೆಸಿದ್ವು. ಇವತ್ತು ಬೆಳಗಿನ ಜಾವದಲ್ಲಿ F-16 ಯುದ್ಧ ವಿಮಾನಗಳು ಹಾರಾಟವನ್ನು ನಡೆಸಿದ್ವು. ಆದರೆ ಹಾರಾಟ ನಡೆಸಿದಂತಹ ಯುದ್ಧ ವಿಮಾನಗಳನ್ನು ಅಷ್ಟೇ ತೀವ್ರಗತಿಯಲ್ಲಿ ಹಿಮ್ಮೆಟ್ಟಿಸುವ ಕೆಲಸವನ್ನ ಭಾರತೀಯ ಯುದ್ಧ ವಿಮಾನಗಳು ಮಾಡಿರುವಂತಹದ್ದು. ಈ ಮೂಲಕವಾಗಿ ಎಲ್ಲೂ ಕೂಡ ಓಡಾಡೋದಕ್ಕೆ ಸಾಧ್ಯ ಆಗದೇನೆ ಪಾಕಿಸ್ತಾನದ ಯುದ್ಧ ವಿಮಾನಗಳು ವಾಪಸ್ ತೆರಳಿವೆ. ಆ ಮೂಲಕವಾಗಿ ಪಾಕಿಸ್ತಾನದ ಯುದ್ಧ ವಿಮಾನಗಳಿಂದ ತಮ್ಮಿಂದ ಯಾವುದೇ ಕಾರ್ಯ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಅನ್ನೋದು ಸ್ಪಷ್ಟವಾಗಿದೆ.